ನಮಸ್ಕಾರ. ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು. ಮೊದಲನೇದಾಗಿ, ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಬೀದಿಗಿಳಿದು ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವ ಸುಮಾರು 2.85 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ತೀವ್ರ ಆಕ್ರೋಶ ಹೊರಹಾಕಿದ ನಂತರದಲ್ಲಿ ಸರ್ಕಾರ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಮೊದಲ ಹಂತದಲ್ಲಿ 56,432 ನೇಮಕಾತಿಗೆ ತೀರ್ಮಾನವನ್ನ ತೆಗೆದುಕೊಂಡಿತ್ತು. ಒಂದು ತಿಂಗಳಲ್ಲಿ ಅದರ ಪ್ರಕ್ರಿಯೆಯನ್ನ ಆರಂಭ ಮಾಡೋದಕ್ಕೂ ತೀರ್ಮಾನ ಮಾಡಲಾಗಿತ್ತು. ಆದ್ರೆ ಅದೇ ದಿನ ಗುರುವಾರ ಸಂಪುಟ ಸಭೆಯೋ ನಡೀತಲ್ಲ, ಆ ದಿನವೇ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬಾಕಿ ಇದ್ದ ಮೀಸಲಾತಿ ಮಸೂದೆ ಅಂಕಿತವನ್ನು ಹಾಕಿತ್ತು. ಹಾಗಾಗಿ ಎಲ್ಲರ ನಿರೀಕ್ಷೆ ಏನಿತ್ತು ಅಂತ ಅಂದ್ರೆ, ಈಗ ಹೊಸದಾಗಿ ಒಳ ಮೀಸಲಾತಿಯನ್ನ ಮೊದಲು 15 ಮತ್ತು 3 ಇತ್ತು, ಅದನ್ನ 7 ಮತ್ತೆ 17ಕ್ಕೆ ಏರಿಸಲಾಗಿತ್ತು. 7 ಮತ್ತು 17ರ ಅನುಪಾತದಲ್ಲಿ ಮೀಸಲಾತಿಯನ್ನ ನೀಡ್ತಾರೆ ಅನ್ನೋ ಒಂದು ಆಸೆ ಇತ್ತು. ಆದ್ರೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿದ್ದೇ ಬೇರೆ. ಈ ಹಿಂದೆ 2022ಕ್ಕಿಂತ ಮುಂಚೆ ಹೇಗೆ ನಡೀತಾ ಇತ್ತು ಮೀಸಲಾತಿ ಅನ್ವಯ 50%, ಇಂದಿರಾ ಸಾನಿ ಪ್ರಕರಣದಲ್ಲಿ ಮೀಸಲಾತಿ ಪ್ರಮಾಣ 50% ದಾಟಬಾರದು ಅನ್ನೋದು ಸುಪ್ರೀಂ ಕೋರ್ಟ್ ಇದೆ. ಆದ್ರೆ ಬದಲಾವಣೆ ಮುಖಾಂತರವಾಗಿ ರಾಜ್ಯ ಸರ್ಕಾರ ಅದನ್ನ ತರಬಹುದು, ಒಳ ಮೀಸಲಾತಿ ಕೊಡಬಹುದು ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ 50ರ ಒಳಗೇನೆ 50% ಮೀಸಲಾತಿ ಪ್ರಮಾಣ ಮೀರದಂತೆ ನೇಮಕಾತಿಯನ್ನ ಮಾಡಿಕೊಂಡು ಉಳಿದ 66% ಏನಾಗುತ್ತೆ ಅಂತಂದ್ರೆ, ಈಗ 3 ಮತ್ತು 15 ಇದ್ದದನ್ನ 7 ಮತ್ತು 17 ಮಾಡೋದ್ರಿಂದ ರಾಜ್ಯದಲ್ಲಿ ಮೀಸಲಾತಿ ಪ್ರಮಾಣ OBC ಎಲ್ಲ ಸೇರಿ 56% ಆಗತ್ತೆ. ಹಾಗಾಗಿ 50ನ್ನ ಮೀರಬಾರ್ದು ಅಂತಂದ್ರೆ 6% ಮೀಸಲಾತಿ ಏನಿದೆ ಅದನ್ನ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಅದರ ಅಂತಿಮ ತೀರ್ಪಿಗೆ ಒಳಪಟ್ಟು ಅದನ್ನ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ತೀರ್ಮಾನ ಮಾಡ್ತು. ಇದ್ರ ವಿರುದ್ಧ ಈಗ ಎಡಗೈ ಸಮುದಾಯದ ಸಚಿವರುಗಳು, ಶಾಸಕರುಗಳು, ಬೇರೆ ಬೇರೆ ಪಕ್ಷದ ನಾಯಕರು ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಯಾವುದೇ ನೇಮಕಾತಿಯನ್ನ ನೀವು ಮಾಡೋದೇ ಇದ್ರೆ ಆಯ್ತು, ನಿಮ್ಗೆ ಕೋರ್ಟು ಪ್ರಕರಣ ಎಲ್ಲವೂ ಇದ್ರು 15% ಮೀಸಲಾತಿಯಲ್ಲಿನೇ ನೀವು ಮಾಡಿ. ಒಳ ಮೀಸಲಾತಿ ಅನ್ನೋದು ಮರೀಚಿಕೆಯಾಗಿನೇ ಉಳಿತಿದೆ, ಹಾಗೆ ಮಾಡಬೇಡಿ, ಅನ್ಯಾಯ ಮಾಡಬೇಡಿ ಅಂತ ಮುನಿಯಪ್ಪನವರು, ಹಾಗೆ ತಿಮ್ಮಾಪುರ್ ಅವರು, ಜೊತೆಗೆ ಆಂಜನೇಯ ಅವರು, ಇವರೆಲ್ಲರೂ ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ಈ ಬಗ್ಗೆ ಮಾತಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವೇ ಹೊಡೆದಾಡ್ಕೊಳ್ಬೇಡಿ, ನೀವೇ ಇದನ್ನೆಲ್ಲ ಬಗೆಹರಿಸ್ಕೊಳ್ಳಿ, ಕೂತ್ ಮಾತಾಡಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಲಗೈ ಸಮುದಾಯದ ಪರಮೇಶ್ವರ್ ಅವರು, ಮಹದೇವಪ್ಪ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಹಾಗಾಗಿ ನಾಳೆ ನಡೆಯುವ ಸಂಪುಟ ಸಭೆಯಲ್ಲಿ ಈ ಕುರಿತು ಮಹತ್ವದ ತೀರ್ಮಾನಗಳಾಗುವಂತ ಸಾಧ್ಯತೆ ಇದೆ. ದಲಿತರಲ್ಲೇ ಎಡಗೈ ಬಲಗೈ ಬಹಳ ದೊಡ್ಡ ಮಟ್ಟದಲ್ಲಿ, ಅದು ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಅದು ಜಸ್ಟಿಸ್ ರಾಮಮೋಹನ್ ದಾಸ್ ಕಮಿಟಿ ವರದಿಯನ್ನ ಕೊಡೋದಕ್ಕೆ ತಡ ಮಾಡೋದಕ್ಕೆ ಎಲ್ಲವೂ ಈ ಸಂಘರ್ಷವೇ ಕಾರಣ ಆಯ್ತು. ಈಗ ನೇಮಕಾತಿ ಸಂದರ್ಭದಲ್ಲೂ ಅದು ಬಂದು ನಿಂತಿದೆ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೆ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಎನ್ ರವಿಕುಮಾರ್ ಅವರಿದ್ದಾರೆ. ನಮಸ್ತೆ, ಸ್ವಾಗತ. ನಮಸ್ತೆ ಮಂಜುಳಾ ಅವರೇ. ದೇವ್ರು ಕೊಟ್ರು ಪೂಜಾರಿ ಕೊಡ್ಲಿಲ್ಲ ಅನ್ನೋದು ಒಂದು ಮಾತಿದೆ. ಹಂಗಾಗ್ಬಿಟ್ಟಿದೆ. ರಾಜ್ಯಪಾಲರು ತಡ ಮಾಡ್ಲಿಲ್ಲ, ಅಂಕಿತ ಹಾಕಿದ್ರು. ಆದ್ರೆ ಸಂಪುಟ ಸಭೆಯಲ್ಲಿ ಬೇರೆದ್ದೇ ತೀರ್ಮಾನವನ್ನ ತಗೊಂಡ್ರು. ಈಗ ಅವರದ್ದೇ ಸರ್ಕಾರದ ಸಚಿವರುಗಳು, ಶಾಸಕರುಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಒಳ ಮೀಸಲಾತಿಯನ್ನ ಕೊಡಿ, ಅನ್ಯಾಯ ಮಾಡಬೇಡಿ, 101 ಜಾತಿಗಳಿಗೂ ಸಮಾನವಾದಂತ ಅವಕಾಶ ಕೊಡಿ ಅಂತ. ಈ ಕುರಿತಾಗಿ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನ್, ಯಾಕೆ ಇದು ನಡೀತಾ ಇದೆ? ಮಂಜುಳಾ ಅವರೇ, ಒಳ ಮೀಸಲಾತಿಯ ಹೋರಾಟಕ್ಕೆ ಸುಮಾರು 3.5 ದಶಕಗಳ ಇತಿಹಾಸ ಇದೆ. ಅಷ್ಟು ಸುಲಭಕ್ಕೆ ಒಳ ಮೀಸಲಾತಿನ ಸುಪ್ರೀಂ ಕೋರ್ಟಿನ ತೀರ್ಪಿನ ಮುಖಾಂತರ ಪಡ್ಕೊಂಡಂತದ್ದಲ್ಲ. ಇದು ತುಂಬಾ ಹೋರಾಟಗಳು ನಡೆದಿದ್ದಾವೆ. ಇಲ್ಲಿಂದ ತೆಲಂಗಾಣದಿಂದ ಆರಂಭಗೊಂಡು ಹರಿಯಾಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಗೊಂಡಂತದ್ದನ್ನ ಸುಪ್ರೀಂ ಕೋರ್ಟ್ ಸೆಟಸೈಡ್ ಮಾಡಿದ ನಂತರದಲ್ಲಿ ಮಂದಕೃಷ್ಣ ಮಾದಿಗ ಅವರು ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಸರ್ಕಾರದ ಸಂದರ್ಭದಲ್ಲಿ ಹೋರಾಟವನ್ನ ಆರಂಭ ಮಾಡ್ಕೊಂಡು ಕರ್ನಾಟಕಕ್ಕೂ ಅದು ವಿಸ್ತರಣೆ ಮಾಡಿತು. ಒಲೆಮಾದಿಗ ಸಮುದಾಯಗಳು ಇಬ್ಬರು ಸೋದರ ಸಮುದಾಯಗಳು, ಅವರು ಪರಸ್ಪರ ವಿರೋಧಿಗಳಲ್ಲ. ಸೊ ಸಮಾನವಾಗಿ ಹಂಚುಣ್ಣುವ ಸಂಸ್ಕೃತಿಯಿಂದ ಬಂದಂತ ಸಮುದಾಯಗಳು. ಆದ್ರೆ ರಾಜಕೀಯ ಹಿತಾಸಕ್ತಿಗಳು ಅದ್ರಲ್ಲಿ ಕೆಲಸ ಮಾಡಿದ ಪರಿಣಾಮ ಇವತ್ತೆರಡೂ ಸಮುದಾಯಗಳು ಪರಸ್ಪರ ವಿರೋಧಾಭಾಸದ ಕೇಂದ್ರದಲ್ಲಿ ನಿಂತ್ಕೊಂಡು ನಮ್ಮ ಪಾಲಿನ ಹಕ್ಕನ್ನ ಕೇಳ್ತಕ್ಕಂತ ಸ್ಥಿತಿ ಬಂದ್ಬಿಟ್ಟಿದೆ. ಸುಪ್ರೀಂ ಕೋರ್ಟ್ 2024 ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಇಂಟರ್ನಲ್ ರಿಸರ್ವೇಶನ್ಸ್ಗೆ ಒಪ್ಪಿಗೆ ಕೊಟ್ಟ ಮೇಲೆ ಅದು ಬಹಳ ಒಂದು ಐತಿಹಾಸಿಕ ಜಯ ಅಂತ ಭಾವಿಸ್ಕೊಂಡಿದ್ವಿ ನಾವೆಲ್ಲರೂ ಕೂಡ. ಅಂದ್ರೆ ಸಾಮಾಜಿಕ ನ್ಯಾಯವನ್ನ ಪ್ರತಿಪಾದಿಸುವ ಎಲ್ಲಾ ಜನ ಸಮುದಾಯಗಳು ಅದನ್ನು ಭಾವಿಸ್ಕೊಂಡಿದ್ವಿ, ಸ್ವಾಗತಿಸಿದ್ವಿ. ಸಾಮಾಜಿಕ ನ್ಯಾಯ ಯಾವಾಗ ಪರಿಪೂರ್ಣ ಆಗುತ್ತೆ ಅಂದ್ರೆ, ಅದು ಆ ಶೋಷಿತ ಸಮುದಾಯಗಳಲ್ಲೇ ಇರ್ತಕ್ಕಂಥ ಅಂಚಿನ ಜನರಿಗೆ ಅದು ತಲುಪಿದಾಗ ಮಾತ್ರ ಅದು ಸಾಮಾಜಿಕ ನ್ಯಾಯ ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥದ್ದು. ಇದನ್ನ 1909ರಲ್ಲಿ ಸಾವು ಮಹಾರಾಜರು ರಿಸರ್ವೇಶನ್ಸ್ ಪಾಲಿಸಿನ ತಂದಾಗ ಅದು ಮುಂದುವರೆದ ಭಾಗವಾಗಿ ಅಂಬೇಡ್ಕರ್ ಅವರು ಪೂನಾ ಫ್ಯಾಕ್ಟ್ ನಲ್ಲಿ ಪ್ರತಿಪಾದಿಸಿದ್ದು ಕೂಡ ಇದೇ ಅರ್ಥದಲ್ಲೇ. ಸೊ ನಾವ್ ಇದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೀವಿ ಅಂತ ಕಾಣುತ್ತೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ರಿಸರ್ವೇಶನ್ ಅನ್ನ ಎನ್ಹಾನ್ಸ್ ಮಾಡ್ಕೊಂಡು, ಅಂದ್ರೆ 15% ಇರ್ತಕ್ಕಂಥ ರಿಸರ್ವೇಶನ್ಸ್ ಅನ್ನ 17%ಗೆ ನಾಗಮೋಹನ್ ದಾಸ್ ವರದಿಯನ್ನ ಹೆಚ್ಚಿಗೆ ಮಾಡಿಕೊಂಡು
ಅದರಲ್ಲಿ ಇಂಟರ್ನಲ್ ರಿಸರ್ವೇಶನ್ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ವಾದ ಇತ್ತು. ಈಗ 17%ಗೆ ಕೋರ್ಟ್ ನಲ್ಲಿ ತಡೆಯಾಜ್ಞೆ ಬಂದ್ಬಿಟ್ಟಿದೆ. ಸೊ ನೀವು ರಿಸರ್ವೇಶನ್ ಸೀಲ್ಡ್ ನ ಕ್ರಾಸ್ ಮಾಡಂಗಿಲ್ಲ 50% ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಇದೆ. ನೀವು 19th ಶೆಡ್ಯೂಲ್ಗೆ ಸೇರಿಸಲೇಬೇಕಾದ್ರೆ ಎನಿ ರಿಸರ್ವೇಶನ್ಸ್ ನ ಎನೌನ್ಸ್ ಮಾಡಿ ಸೇರಿಸಬೇಕಾದ್ರೆ ಅದು 9th ಶೆಡ್ಯೂಲ್ ಸೇರಿಸಬೇಕಾಗುತ್ತೆ. ಅದು ಕೇಂದ್ರ ಸರ್ಕಾರದ ಅಮೆಂಡ್ಮೆಂಟ್ ಹೋಗ್ಬೇಕಾಗುತ್ತೆ. ಪ್ರಶ್ನೆ ಇರ್ತಕ್ಕಂಥದ್ದೇನು, ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಮಾನ ಕೊಟ್ಟಿದೆ, ನೀವು ಒಳ ಮೀಸಲಾತಿಯನ್ನು ಅಳವಡಿಸಿಕೊಳ್ಳುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಕೊಡಲಾಗಿದೆ ಅಂತ. ಸೊ ನೀವು ಇರ್ತಕ್ಕಂಥ ನೀವು 17% ಅಲ್ಲಿ ಒಳಪಡಿಸ್ಕೊಂತೀರೋ ಅಥವಾ ಈಗಿರ್ತಕ್ಕಂಥ 15% ನಲ್ಲೇ ನೀವು ಅಳವಡಿಸ್ಕೊಳ್ತಿರೋ ಅದು ಸರ್ಕಾರಕ್ಕೆ ಬಿಟ್ಟಿದ್ದ ವಿಚಾರ. ಆದ್ರೆ 17% ಅಲ್ಲಿ ಹೆಚ್ಚುವರಿ ಮಾಡಕ್ ಅವಕಾಶ ಇಲ್ದಲೇ ಇರೋದ್ರಿಂದ ಬೇಡಿಕೆ ಇರೋದೇನು, ಈಗಲಾದ್ರೂ 15% ಅಲ್ಲೇ ನೀವು ರಿಸರ್ವೇಶನ್ ಇಂಟರ್ನಲ್ ರಿಸರ್ವೇಶನ್ ಅಳವಡಿಸಿ ಕೊಡಿ ಅಂತೇಳಿ. ಆಮೇಲೆ ಕಳೆದ 3.5 ದಶಕಗಳ ಕಾಲ ರಿಸರ್ವೇಶನ್ ಇಂಟರ್ನಲ್ ರಿಸರ್ವೇಶನ್ ನಡೆದಂತ ಹೋರಾಟದಲ್ಲಿ ಎಲ್ಲಿಯೂ ಕೂಡ ಮೀಸಲಾತಿ ಪ್ರಮಾಣವನ್ನು ಹೆಚ್ಚುವರಿ ಮಾಡಿ ಅಂತ ಇದ್ದಿದ್ದಿಲ್ಲ ಅಜೆಂಡಾದಲ್ಲಿ. ಇಂಟರ್ನಲ್ ರಿಸರ್ವೇಶನ್ಸ್ ಕೊಡಿ, ಒಟ್ಟಾರೆ ಈ ರಿಸರ್ವೇಶನ್ಸ್ ಒಳಗೆ. ಯಾಕಂದ್ರೆ ನೀವು 50% ರಿಸರ್ವೇಶನ್ಸ್ ಕ್ರಾಸ್ ಆಗ್ಬಾರ್ದು, ಲಿಮಿಟ್ ಕ್ರಾಸ್ ಆಗ್ಬಾರ್ದು, ಅದು ಕಾನ್ಸ್ಟಿಟ್ಯೂಷನಲ್ ವೈಲೇಷನ್ ಆಗುತ್ತೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಸೊ ನೀವು ಅದ್ರಲ್ಲೇ ಕೊಡಿ ಅಂತ ನಾನು ಕೇಳ್ಕೊಂಡ್ ಬಂದಿರೋದು ಎಲ್ರು ಕೂಡ. ಆ ಸಮುದಾಯಗಳು ನಮ್ಮ ಪಾಲಿನ ಸಾಮಾಜಿಕ ನ್ಯಾಯವನ್ನ ಕೇಳ್ತಾ ಇದ್ದಾರೆ. ಸೊ 15% ಸದಾಶಿವ ಆಯೋಗದ ವರದಿ ಹಂಚಿಕೆ ಮಾಡಿತ್ತು. 15% ಅಲ್ಲೇ ಹಂಚಿಕೆ ಮಾಡಿದ್ರು. ಅದನ್ನ ಯಾರು ಕೂಡ ಇಚ್ಛಾಶಕ್ತಿಯಿಂದ ಅನುಷ್ಠಾನಗೊಳಿಸ್ಲಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಬಂದ್ಮೇಲೆ ರಿವ್ಯೂ ಮಾಡ್ಲಿಕ್ಕೆ ನಾಗಮೋಹನ್ ದಾಸ್ ವರದಿಯನ್ನ ಕಮಿಟಿಯನ್ನ ರಚನೆ ಮಾಡಿ ಅವರು 17% ಪ್ರಮೋಟ್ ಮಾಡಿದ್ರು. ಆದ್ರೆ ಕೋರ್ಟ್ ಮುಂದೆ ಹೋಗಿರೋದ್ರಿಂದ, ಅದಕ್ಕೆ ಸ್ಟೇ ಇರೋದ್ರಿಂದ, ಅದಕ್ಕೆ ಅವಕಾಶ ಇರೋದ್ರಿಂದ ಆ ಎನಾನ್ಸಿನ ಸಬ್ಜೆಕ್ಟ್ ಮುಗ್ದೋಗಿದ್ ಕತೆ. ಆದ್ರೆ ಇರ್ತಕ್ಕಂಥ 15% ಇಂಟರ್ನಲ್ ರಿಸರ್ವೇಶನ್ ಮಾಡೋದಕ್ಕೆ ಯಾವುದೇ ರೀತಿಯ ಕಾನೂನು ಅಡಚಣೆ ಇಲ್ಲ ಅಂತಕ್ಕಂಥದ್ದನ್ನ ನಮ್ಮ ಲೀಗಲ್ ಜರ್ನಲ್ ಏನು ಶಶಿಕಿರಣ್ ಶೆಟ್ಟಿ ಇದಾರಲ್ಲ ಅವರು ನಿನ್ನೆ ಸ್ಪಷ್ಟಪಡಿಸಿದ್ದಾರೆ. ಮಾದಿಗ ಮಹಾಸಮುದಾಯದ ಡೆಲಿಗೇಷನ್ ಹೇಳಿದ್ರೆ ಇಂಟರ್ನಲ್ ರಿಸರ್ವೇಶನ್ ಅಳವಡಿಸೋದು ಏನು ಸಮಸ್ಯೆ ಇಲ್ಲ ಅಂತ. ಇಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಏನಂದ್ರೆ ರಾಜಕೀಯ ಇಚ್ಛಾಶಕ್ತಿಯನ್ನ ತೋರಿಸ್ತಕ್ಕಂಥದ್ದು. ಸರ್ಕಾರ ನಡೆಸುವವರು ರಾಜಕೀಯ ಅನಿವಾರ್ಯತೆ ಏನಂದ್ರೆ ಪೊಲಿಟಿಕಲ್ ಕಂಪಲ್ಷನ್ಸ್ ಅಂತ ಏನ್ ಕರಿತೀವಿ ನಾವು ಜಾತಿವಾರು ರಾಜಕಾರಣದಲ್ಲಿ, ಅದನ್ನ ಮೀರಿ ಒಂದು ನಿರ್ಧಾರ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿತಕ್ಕಂತ ತೀರ್ಮಾನಕ್ಕೆ ಬರೋದ್ರಲ್ಲಿ ಒಂದು ಇಚ್ಛಾಶಕ್ತಿ ಕೊರತೆ ಕಾಣ್ತಿರೋದ್ರಿಂದ ಇವತ್ತು ಎರಡೂ ಸಮುದಾಯಗಳು ಇಷ್ಟೊಂದು ದೊಡ್ಡ ವಿವಾದಕ್ಕೆ ಈಡಾಗ್ತಕ್ಕಂಥ ಸಂದರ್ಭವನ್ನ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ರವಿಕುಮಾರ್ ಅವರೇ, ಇಚ್ಛಾಶಕ್ತಿ ಬಗ್ಗೆ ಮಾತಾಡುವಾಗ ನಾಗಮೋಹನ್ ದಾಸ್ ಒಳ ಮೀಸಲಾತಿ ಕಮಿಟಿ ಅದು ಅಧ್ಯಯನ ಮಾಡುವ ಸಂದರ್ಭದಲ್ಲೂ ಅದಕ್ಕೆ ನಿಧಾನ ಪ್ರಕ್ರಿಯೆಯನ್ನ ಅಂದ್ರೆ ಆಗೋದಕ್ಕೆ ಸ್ವಲ್ಪ ತಡ ಆಗೋದಕ್ಕೆ ಮತ್ತೆ ಅದಾಗಬಾರದು ಅಂತ, ಜೊತೆಗೆ ಬೇರೆ ಬೇರೆ ಸಮುದಾಯಕ್ಕೆ ಸಿಗದೇ ಇದ್ದಿದ್ದ ಕಾರಣಕ್ಕಾಗಿ ಅಲೆಮಾರಿ ಜನಾಂಗಕ್ಕೆ ಸರಿಯಾದ ನ್ಯಾಯ ಸಿಗಲಿಲ್ಲ. ಇದೆಲ್ಲದಕ್ಕೂ ಆರೋಪ ಇದ್ದಿದ್ದೇನು ಅಂತಂದ್ರೆ ಈ ಸರ್ಕಾರದಲ್ಲಿ ಮತ್ತು ಇಡೀ ದಲಿತ ಸಮುದಾಯದಲ್ಲಿ ಬಲಗೈ ಸಮುದಾಯ ಬಹಳ ಹೆಚ್ಚು ಪ್ರಾಬಲ್ಯ ಹೊಂದಿದೆ, ಅವರು ಎಡಗೈಗೆ ಕೊಡೋದಕ್ಕೆ ಸಿದ್ಧರಿಲ್ಲ ಅನ್ನೋದು. ಮಾದೇವಪ್ಪ ಇರ್ಬೋದು ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು, ಇವರೆಲ್ಲರೂ ಕೂಡ ಎಡಗೈ ಸಮುದಾಯಕ್ಕೆ ಸಿಗಬಾರದು ಅಥವಾ ನಮ್ಮದನ್ನ ಹೋಗತ್ತೆ ಅನ್ನೋ ಒಂದು ಆತಂಕ, ಭಯ ಅವ್ರಿಗಿತ್ತು ಅಂತ. ಈಗಲೂ ಅವರೇ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಯಾರು ಪ್ರಬಲರು ಅಂತ ಬಂದಾಗ ಆ ಪ್ರಾಬಲ್ಯ, ಆ ಒಂದು ನೀವ್ ಹೇಳಿದ್ರಲ್ಲ ಪೊಲಿಟಿಕಲ್ ಈಕ್ವೇಶನ್ ಅಂತ, ಅದೇನಾದ್ರೂ ಹೆಚ್ಚು ಪರಿಣಾಮ ಬೀರ್ತಿದ್ಯಾ, ಏನ್ ಅನ್ಸುತ್ತೆ? ಈಗ ನಾವು ಇದುವರೆಗೂ ಒಂದು ಮಾತು ಕೇಳಿ ಬರ್ತಾ ಇತ್ತು, ಬಲಗೈ ಸಮುದಾಯದ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ತುಂಬಾ ಪ್ರಬಲವಾಗಿದ್ದಾರೆ. ಅಲ್ಲಿಂದ ಹಿಡಿದು ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ಇಲ್ಲಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ, ನರೇಂದ್ರ ಸ್ವಾಮಿ ವರೆಗೂ ಕೂಡ ಬಲಪಂಥೀಯ ನಾಯಕರುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಕ್ಕಿದೆ. ಸೊ ಅವ್ರ ನಾಯಕತ್ವ ಬಲಗೈನವರಿಗೆ ವಲಯ ಸಮುದಾಯದವರಿಗೆ ಜಾಸ್ತಿ ಪ್ರಾಮುಖ್ಯತೆ ಸಿಕ್ಕಿದೆ. ಸೊ ಹಾಗಾಗಿ ಅವರು ಈ ವರದಿಯನ್ನ ಅನುಷ್ಠಾನಗೊಳ್ಳಿಕ್ಕೆ ಅವರ ಅಸ್ತಿತ್ವಕ್ಕೆ ಎಲ್ಲಿ ಧಕ್ಕೆ ಬರುತ್ತೋ ಅಥವಾ ಅವರ ಪ್ರಾಮುಖ್ಯತೆ ಕಮ್ಮಿ ಆಗ್ಬಿಡ್ಬೋದು ಇಂಟರ್ನಲ್ ರಿಸರ್ವೇಶನ್ ಬಂದ್ರೆ, ಅದಕ್ಕಾಗಿ ಅವರು ವಿರೋಧ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆರಂಭದಿಂದಲೂ ಕೇಳಿ ಬರ್ತಕ್ಕಂಥ ಮಾತುಗಳು ಇತ್ತು. ಅವು ಮಾತುಗಳು ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಈಗ ಸನ್ನಿವೇಶವನ್ನ ನೋಡ್ತಾ ಇದ್ರೆ ಅದು ನಿಜ ಅನಿಸ್ತಾ ಇದೆ. ಈಗ ಒಳ ಮೀಸಲಾತಿಯನ್ನ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೊಳಿಸ್ಲಿಕ್ಕೆ ಅವ್ರು ಬಿಡ್ಲಿಲ್ಲ ಬಲಗೈ ಸಮುದಾಯ. ಸೊ ಎಡಗೈ ಮತ್ತು ಬಲಗೈ ಸೋದರ ಜಾತಿಗಳು ಒಂದು ರೌಂಡ್ ಟೇಬಲ್ ಡಿಸ್ಕಷನ್ ಮಾಡಿ 6-5 ಇದ್ದುದನ್ನ 5.5 ಹಂಚ್ಕೊಳ್ಬೇಕು ಅಂತ ಹೇಳಿ 2019-20 ಒಂದು ಡಿಸ್ಕಷನ್ ನಡೆದಿತ್ತು ಕೂಡ. ನಾವು ಹಂಚ್ಕೊಳ್ಳೋಣ ಅಂತಕ್ಕಂಥ, ಯಾಕಂದ್ರೆ ಸ್ಪೃಶ್ಯ ಸಮುದಾಯಗಳು ಇವೆರಡು ಕೂಡ ಇವು ಸಮವಾಗಿ ಹಂಚ್ಕೊಳ್ಳೋಣ ಅಂತಕ್ಕಂಥ ಒಂದು ಅಮೇಕಬಲ್ ಸೆಟಲ್ಮೆಂಟ್ ಅಂತ ಹೇಳ್ತೀವಲ್ಲ, ಅದಕ್ಕೂ ಒಪ್ಪಿಗೆ ಆಗಿತ್ತು. ಆದ್ರೆ ಅದರ ನಂತರದಲ್ಲಿ ಏನಾಯ್ತು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ ನಾಗಮೋಹನ್ ದಾಸ್ ಸದಾಶಿವ ಆಯೋಗದ ವರದಿಯನ್ನ ಮೂಲೆ ತಳ್ಳಿದ್ರು, ನಾಗಮೋಹನ್ ದಾಸ್ ಕಮಿಟಿಯನ್ನ ಮಾಡಿದ್ರು. ಬಟ್ ನಾಗಮೋಹನ್ ದಾಸ್ ಅವ್ರ ಕಮಿಟಿಯವರು ಏನ್ ಮಾಡಿದ್ರು, ರಿಸರ್ವೇಶನ್ ಎನ್ಹಾನ್ಸಿಗೆ ಹೋದ್ರು. ಸೊ ಈಗ ಬಂದಿರೋ ಪ್ರಶ್ನೆ ಏನೀಗ, ಈಗ ನೀವು 56,000 ಪೋಸ್ಟ್ ನ ನೀವು ಕಾಲ್ ಮಾಡಿದಿರಿ ನೇಮಕಾತಿಗೆ. ಈಗ ನೇಮಕಾತಿಯನ್ನ ಸಾಮಾನ್ಯ ರಿಸರ್ವೇಶನ್ಸ್ ಅಲ್ಲಿ ಮಾಡಕ್ ಹೋದಾಗ
ಮತ್ತೆ ಒನ್ಸ್ ಅಗೇನ್ ಒಳ ಮೀಸಲಾತಿ ಹೋರಾಟಕ್ಕೆ ಇಷ್ಟು ದಿನ ನಡೆದಂತ ಒಳ ಮೀಸಲಾತಿ ಹೋರಾಟ ವ್ಯರ್ಥ ಆಗುತ್ತೆ. ಅರ್ಥನೇ ಇರ್ಲಿಲ್ಲ. ಹೌದು. ಯಾವ ಉದ್ದೇಶದಿಂದ ಯಾರು ವಂಚಿತರಾಗಿದ್ದಾರೆ ಅವರಿಗೆ ಸಿಗಬೇಕಾದಂತ ನ್ಯಾಯ ಸಿಗೋದಿಲ್ಲ. ಸೊ ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೇಮಕಾತಿ ಆಗ್ತಿರೋ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನು ಅಳವಡಿಸುವುದು ಬಹಳ ಮುಖ್ಯವಾಗಿದೆ ಅಂತಕ್ಕಂಥ ವಾದ ಇರ್ಬೇಕಾದ್ರೆ ಅದನ್ನ ತಡಿತಾ ಇರೋದು ಯಾರು ಅನ್ನೋದು ಈಗ ಲೋಕಕ್ಕೆ ಜಗಜ್ಜಾಹೀರಾಗಿದೆ. ಇದು ನಾವು ಹೇಳಿದ್ವಲ್ಲ, ನೀವು ಬಲಿಷ್ಠರು ಒಂದು ತುತ್ತನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕು ಇಲ್ದವರಿಗೆ, ನಾವು ಇರುವವರು ಇಲ್ಲದವರಿಗೆ ಕೊಡಬೇಕು. ನಮಗಿಂತನೂ ಕನಿಷ್ಠ ಯಾರಿದ್ದಾರೆ, ನಮ್ ನೆಕ್ಸ್ಟ್ ಯಾರು ಕೆಳದಲ್ಲಿದ್ದಾರೆ, ಅಂಚಿನಲ್ಲಿದ್ದಾರೆ ಅಂತ ಅವ್ರನ್ನ ನೋಡ್ಬೇಕು. ಅದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ. ಇದು ಹಂಗಾಗ್ತಾ ಇಲ್ಲ. ಇದು ರಾಜಕೀಯ ಶಕ್ತಿ ಪ್ರದರ್ಶನ ಮಾಡಿಕೊಂಡು ಆ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಕ್ಕಂಥ ಪ್ರಯತ್ನ ನಡೀತಿದೆ. ಮಾದಿಗ ಸಮುದಾಯದ ಇತಿಹಾಸವನ್ನು ನೋಡಿದಾಗ ಮಾದಿಗ ಸಮುದಾಯ ಪರಂಪರಾಗತವಾಗಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್, ವಲಯ ಮಾದಿಗ ಸಮುದಾಯಗಳು ಪರಂಪರಾಗತವಾಗಿ ವೋಟ್ ಬ್ಯಾಂಕ್. 1999ರಲ್ಲಿ ಎಸ್ ಎಂ ಕೃಷ್ಣ ಅವರು ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಅಬ್ಸಲ್ಯೂಟ್ಲಿ ಮೆಜಾರಿಟಿ ಬರೋದ್ರೊಳಗೆ ಮಾದಿಗ ಸಮುದಾಯದ ಕೊಡುಗೆ ಇತ್ತು. ವಲಯ ಮಾದಿಗ ಸಮುದಾಯದ ನಂತರದಲ್ಲಿ 2004 ಚುನಾವಣೆಯಲ್ಲಿ ಸ್ವಲ್ಪ ಸ್ಪ್ಲಿಟ್ ಆಗಿತ್ತು ಮಾದಿಗ ಸಮುದಾಯ ರಾಜಕೀಯವಾಗಿ. ಆ ನಂತರದಲ್ಲಿ 2013ರಲ್ಲಿ ಸಿದ್ದರಾಮಯ್ಯನವರ ಕಾರಣಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿತ್ತು ಮಾದಿಗ ಸಮುದಾಯ. ಸೊ 2023ರಲ್ಲಿ ಮಾದಿಗ ಸಮುದಾಯ ಒಂದ್ ಸೆಕೆಂಡ್ ಸಿದ್ದರಾಮಯ್ಯನವರಿಗೆ ಬೆಂಬಲವಾಗಿ ನಿಂತು, ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತು, ಕಾಂಗ್ರೆಸ್ಸಿನ ಪರಂಪರಾಗತವಾದಂತ ವೋಟ್ ಬ್ಯಾಂಕು ವಲಯ ಮಾದಿಗ ಸಮುದಾಯಗಳು ಇಲ್ಲ ಅಂತ. ಆದ್ರೆ ಮಾದಿಗ ಸಮುದಾಯಕ್ಕೆ ಇವತ್ತು ಒಂದು ದೊಡ್ಡ ಮಟ್ಟದ ನಾಯಕತ್ವದ ಕೊರತೆ. ಎಚ್ ಮುನಿಯಪ್ಪನವರು ಇದ್ದಾರೆ, ಆರ್ ಬಿ ತಿಮ್ಮಾಪುರ ಇದ್ದಾರೆ, ಆಂಜನೇಯನವರು ಇವತ್ತು ಅಧಿಕಾರದಲ್ಲಿ ಹೌಸಲ್ಲಿಲ್ಲ, ಹೊರಗಡೆ ಇದ್ದಾರೆ. ಆದ್ರೆ ಬಲಗೈ ಸಮುದಾಯದಲ್ಲಿ ಇರ್ತಕ್ಕಂಥ ದೊಡ್ಡ ಮಟ್ಟದ ನಾಯಕತ್ವ ಇಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಬಹುಶಃ ಸರ್ಕಾರದಲ್ಲೂ ಕೂಡ ಅವರೇ ಹೇಳಿದ್ದಾರೆ, ನಿನ್ನೆ ಎಚ್ ಕೆ ಮುನಿಯಪ್ಪನವರು ನಮ್ಮ ಮಾತಿಗೆ, ನಮ್ಮ ಧ್ವನಿಗೆ ಬೆಲೆ ಇಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳಿದ್ದಾರೆ. ಸೊ ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಸರ್ಕಾರದಲ್ಲಿ ಒಂದು ಸಮುದಾಯ ತನ್ನ ಹಿಡಿತವನ್ನ ಸಾಧಿಸಿಕೊಂಡು ಇದು ಆಗಬಾರ್ದು ಅಂತಕ್ಕಂಥ ಉದ್ದೇಶಕ್ಕೆ ಹೋಗಿದೆ. ಹೇಗೆ 1% ಅಲೆಮಾರಿ ಸಮುದಾಯಗಳಿಗೆ ವಂಚಿತ ಆಯ್ತು, ಅದೇ ಧೋರಣೆ ಎಡಗೈ ಸಮುದಾಯಕ್ಕೂ ಕೂಡ ಮುಂದುವರೆದಿದೆ ಅಂತಕ್ಕಂಥದ್ದನ್ನ ನಾವು ಕಾಣಬಹುದು. ಆದ್ರೆ ನೀವು ಸಿದ್ದರಾಮಯ್ಯನವರ ವಿಚಾರ ಹೇಳಿದ್ರಿ, 13 ಮತ್ತು 18 ಅಥವಾ 23ರಲ್ಲಿ ಈ ಮಾದಿಗ ಸಮುದಾಯ ಅಂದ್ರೆ ಎಡಗೈ ಸಮುದಾಯ ನೇರವಾಗಿ ಸಿದ್ದರಾಮಯ್ಯನವರ ಮತ್ತು ಕಾಂಗ್ರೆಸ್ ಬೆಂಬಲಕ್ಕೆ ನಿಂತಿದೆ. ಸಿದ್ದರಾಮಯ್ಯನವರು ಇವತ್ತಿಗೂ ಅವರು ಹಿಂದೆ, ಇವತ್ತು ಮುಂದೇನವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹೀಗಿರೋ ಸಂದರ್ಭದಲ್ಲಿ ಅಂತೂ ಏನೋ ಒಂದು ಒಳ ಮೀಸಲಾತಿ ಮಾಡಿದ್ರು ಅಂತಿತ್ತು. ಆ ಮಾಡಿದ್ದನ್ನ ಸರಿಯಾದ ಈ ಸಂದರ್ಭದಲ್ಲಿ ಕೊಡೋಕ್ ಆಗ್ತಿಲ್ಲ. ಒಂದು ಇನ್ನೊಂದು ಅಹಿಂದ ವರ್ಗಕ್ಕೆ ಜಾತಿ ಸಮೀಕ್ಷೆಯನ್ನ ಮಾಡಿ ಆತುರಾತುರವಾಗಿ ದಸರಾ ರಜಾ ಸಂದರ್ಭದಲ್ಲಿ ಶಿಕ್ಷಕರಿಗೆಲ್ಲ 15 ದಿನ 20 ದಿನ ಎಕ್ಸ್ಟೆಂಡ್ ಮಾಡಿ ಮಾಡಿದ್ರು. ಆದ್ರೆ ಇಲ್ಲಿ ತನಕ ಏನಾಯ್ತು, ವರದಿ ಏನಾಯ್ತು, ಅದು ನೆನೆಗುದಿಗೆ ಬಿದ್ದಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮಾಡೋ ತರ ತೋರ್ಸೋದು, ಅದನ್ನ ಯಾವ್ದನ್ನು ಮಾಡದೇ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಸ್ವಲ್ಪ ಪ್ರಶ್ನಾರ್ಹ ಅಂತ. ಇಲ್ಲ, ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟಂತ ಡೆಲಿಗೇಷನ್ಗೆ ಒಂದು ಮಾತು ಹೇಳಿದ್ರು ಅಂತ ನಾನು ಕೇಳ್ಪಟ್ಟೆ. ಇಲ್ಲ, ನಾವೇನ್ ತೀರ್ಮಾನ ಮಾಡಿದ್ವಿ 5, 6, 1, 4 ಮತ್ತು ಅಲೆಮಾರಿಗಳನ್ನ ಸ್ಪೃಶ್ಯ ಜಾತಿಗಳಿಗೆ ಸೇರ್ಪಡೆ ಮಾಡುವಂತ ಮೊನ್ನೆ ತೀರ್ಮಾನ, ಇತ್ತೀಚಿನ ತೀರ್ಮಾನದಲ್ಲಿ ಇಲ್ಲಪ್ಪ ಇದು ಅನ್ಯಾಯ ಆಗಿದೆ, ಇದೊಂದು ರಾಜಕೀಯ ತೀರ್ಮಾನ, ನ್ಯಾಯದ ತೀರ್ಮಾನ ಅಲ್ಲ ಅನ್ನೋ ಮಾತನ್ನ ಹೇಳಿದ್ರು ಅಂತೇಳಿ. ಬಟ್ ಪೊಲಿಟಿಕಲ್ ಕಂಪಲ್ಷನ್ಸ್ ಅಂತ ಒಂದು ಪದವನ್ನ ನಾನು ಬಳಸ್ತೇವೆ. ಅವ್ರಿಗೆ ರಾಜಕೀಯ ಒತ್ತಡ ಇರಬಹುದಿಲ್ಲ ಅಂತ ಹೇಳಿ. ಆದ್ರೆ ನೀವು ಇತಿಹಾಸವನ್ನ, ದೇವರಾಜ ಅರಸನ್ನ ಯಾಕೆ ಈ ನಾಡು ಸ್ಮರಿಸುತ್ತೆ ಅಂದ್ರೆ, ಉಳುವವನೇ ಹೊಲದೊಡೆಯ ಕಾಯ್ದೆಯನ್ನ ಜಾರಿಗೆ ತರುವಾಗ ಬಹಳ ಪೊಲಿಟಿಕಲ್ ಕಂಪಲ್ಷನ್ಸ್ ಇತ್ತು ದೇವರಾಜ ಅರಸು ಅವರಿಗೆ. ಅದನ್ನ ಮೀರಿ ಮಾಡಿದ್ರು. ಮಲವರುವ ಪದ್ಧತಿ ನಿಷೇಧ ಜಾರಿಗೊಳಿಸ್ಬೇಕಾದ್ರೆ ಅದನ್ನ ಮೀರಿ, ಪೊಲಿಟಿಕಲ್ ಕಂಪಲ್ಷನ್ಸ್ ಅನ್ನ ಮೀರಿ ನಿರ್ಧಾರವನ್ನ ತಗೊಂಡ್ರು. ಜೀತ ಪದ್ಧತಿಯನ್ನ ನಿಷೇಧ ಮಾಡ್ಬೇಕಾದ್ರೆ ದೇವರಾಜ ಅರಸು ಅವರು ಇದ್ದಂತ ಪ್ರಬಲರ ವಿರೋಧವನ್ನ ಕಟ್ಟಿಕೊಂಡು ಅದನ್ನ ಯಾರು ಭೂ ಮಾಲೀಕರನ್ನ, ಎಲ್ಲರನ್ನು ಭೂ ಮಾಲೀಕರು ಹಣವಂತರನ್ನೆಲ್ಲ ಎದುರಾಕೊಂಡು ಮಾಡಿದ್ರು. ಇದು ನಿಜವಾದ ನಾಯಕತ್ವ. ನಾನು ಈ ನಾಯಕತ್ವವನ್ನ ಸಿದ್ದರಾಮಯ್ಯನವ್ರ ಕೈಲಿ ಇಂಥ ಸಂದರ್ಭದಲ್ಲಿ ಎದುರು ನೋಡ್ತಾ ಇದ್ವಿ ಇಡೀ ರಾಜ್ಯದ ಜನತೆ. ಆದ್ರೆ ಹಂಗ ಆಗ್ತಾ ಇಲ್ಲಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಕೇಳಿದ್ರೆ, ಎಲ್ಲರಂತೆಯೂ ಕೂಡ ಸಿದ್ದರಾಮಯ್ಯನವರು ಕೂಡ ಪೊಲಿಟಿಕಲ್ ಕಂಪಲ್ಷನ್ಸಿಗೆ ಒಳಗಾಗ್ಬಿಟ್ರ, ಅಥವಾ ನಾನು ರಾಜಕೀಯದ ಸಂಧ್ಯಾ ಕಾಲದಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಏನ್ ಬೇಕಾರಾಗ್ಲಿ ಅಧಿಕಾರಕ್ಕೆ ಕುತ್ತು ಬರಬಾರ್ದು ಅನ್ನೋ ತರದ್ ಏನಾದ್ರು ಯೋಚನೆ ಮಾಡಿದ್ರ, ಐ ನಾಟ್ ಶೂರ್. ಬಟ್ ಆದ್ರೆ ಅವರ ನಡವಳಿಕೆಗಳು, ಅವರ ಹೇಳಿಕೆಗಳು ಸಾಮಾಜಿಕ ನ್ಯಾಯದ ಬಗ್ಗೆ ತುಂಬಾ ದೊಡ್ಡ ಮಾತಾಡ್ತಾ ಇದ್ದಾರೆ. SCP TSP ದುಡ್ಡನ್ನು ತಗೊಂಡೋಗು ಗ್ಯಾರಂಟಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಅವರ ಕಲ್ಯಾಣಕ್ಕಿದ್ದಂತ ದುಡ್ಡನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ವಿಚಾರದಲ್ಲಿ ಸುಮ್ನೆ ಅವರು ಡೆಲಿಗೇಷನ್ ಹೋದವರಿಗೆ ಆಯ್ತಪ್ಪ ಅದು ಅನ್ಯಾಯ ಆಗ್ಬಿಟ್ಟಿದೆ ನಂಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಪರಿಹಾರವನ್ನು ಹುಡುಕ್ತಾ ಇಲ್ಲ. ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ನೋಡುದು ಯಾರ ಕೈಯಲ್ಲಿ ಇವ್ರು ಇದ್ದಾರೆ. ಸಿದ್ದರಾಮಯ್ಯ 2013ರಿಂದ 18ನೇ ಅವಧಿಯಲ್ಲಿ ಇದ್ದಂತ ಸಿದ್ದರಾಮಯ್ಯ ಎಲ್ಲೂ ಹೋಗ್ಬಿಟ್ರು. ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ಮಾತಿದು. SCP TSP ಕಾಯ್ದೆ ತಂದ್ರು. SCP TSP SC ST ಸಮುದಾಯಗಳಿಗೆ ಅನೇಕ ಕೊಡುಗೆಗಳನ್ನು ಕೊಟ್ಟು ಅದ್ರ ಬಗ್ಗೆ
ದೊಡ್ಡ ಕೃತಜ್ಞತೆ ನಾವು ಸಿದ್ದರಾಮಯ್ಯನವರಿಗೆ ಈ ಸಮಾಜ ಈ ನಾಡಿನ ಸ್ಪೃಶ್ಯರು ಸಲ್ಲಿಸಬೇಕು ನಿಜ. ಆದರೆ ಸಾಮಾಜಿಕ ನ್ಯಾಯದ ತುತ್ತನ್ನು ಹಂಚಬೇಕಾದ್ರೆ ಪಂಕ್ತಿಯಲ್ಲಿ ಪ್ರಪಂಚ ಮಾಡಬಾರ್ದು ಅಂತಕ್ಕಂಥ ಒಂದು ಮಾತಿದೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ. ನೀವೆಲ್ರಿಗೂ ಒಂದು ಪಂಕ್ತಿಯಲ್ಲಿ ಎಲ್ರಿಗೂ ಸರಿಸಮಾನವಾಗಿ ಹಂಚಿರಿ, ಯಾರು ಹಸ್ತಿದಾರೆ ಅವ್ನಿಗೆ ಒಂದು ತುತ್ತು ಜಾಸ್ತಿ ಕೊಡಿ ಅಂತಕ್ಕಂಥದ್ದು. ಬಟ್ ಸಿದ್ದರಾಮಯ್ಯನವರ ಹೇಳಿಕೆಗಳು ನಡವಳಿಕೆಗಳು ನೋಡಿದ್ರೆ ಬಹುಶಃ ಎಲ್ರಿಗೂ ಸಹಜವಾಗಿ ಅನುಮಾನ ಬರ್ತಾ ಇದೆ. ಅವರು ದೂರಗಾಣಿಕೆಗೆ ಹೇಳ್ತಾ ಇದ್ದಾರಾ ಅಥವಾ ಅವ್ರ ಅನಿವಾರ್ಯತೆ ಸಿಗಾಕೊಂಡು ಆ ಪೊಲಿಟಿಕಲ್ ರಾಜಕೀಯ ಅನಿವಾರ್ಯತೆ ಮೀರಲಾರದೆ ಅಧಿಕಾರ ರಾಜಕಾರಣಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ಆಗೋದಿಲ್ವಲ್ಲ ರವಿಕುಮಾರ್ ಅವ್ರೆ? ಅಂದ್ರೆ ನನಗೆ ಅಧಿಕಾರ ಮುಖ್ಯ, ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಿ ಅಂತ ಒಂದು ನಾಯಕ ಸ್ಥಾನದಲ್ಲಿ ಇರೋದನ್ನ ನಾಯಕ ಅಂತ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೌದು, ಅದನ್ನು ಮೀರಿ ಒಬ್ಬ ನಾಯಕ, ಒಬ್ಬ ಜನನಾಯಕ ಅಂತ ಅನ್ಸ್ಕೊಬೇಕಾದ್ರೆ ತನಗಿರ್ತಕ್ಕಂಥ ರಾಜಕೀಯ ಹಿತಾಸಕ್ತಿ ಎಲ್ಲ ಒತ್ತಡಗಳನ್ನು ಮೀರಿ ಜನಪರವಾದ ನಿರ್ಧಾರವನ್ನು ತಗೊಂಡಾಗ ಮಾತ್ರ, ಬಹುಜನರಿಗೆ ಹಿತವಾದಂತ ನಿರ್ಧಾರವನ್ನು ತಗೊಂಡಾಗ ಮಾತ್ರ ಆತ ನಾಯಕನಾಗಿ ಉಳಿತಾನೆ ಇತಿಹಾಸದಲ್ಲಿ. ಬಿಟ್ರೆ ಇಲ್ಲ ಅಂದ್ರೆ ಅತ್ರಲ್ಲೇ ಅನ್ನೊಂದು ನೀವು ಆಗ್ತೀರಿ ಅಂತಕ್ಕಂಥ ಮಾತನ್ನ ಇತಿಹಾಸದಲ್ಲಿ ಉಳ್ಕೊಂಡು ಹೋಗ್ಬಿಡುತ್ತೆ. ಬಹುಶಃ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ತೋರಿಸ್ಬೇಕಾದದ್ದು ಏನಂದ್ರೆ ಅವರ ಸಾಮಾಜಿಕ ನ್ಯಾಯದ ಬದ್ಧತೆ ಏನು. ಕಾಂತರಾಜು ವರದಿಯನ್ನ ಯಾಕೆ ಜಾರಿ ಮಾಡಲಿಲ್ಲ? ಅವರೇ ಮಾಡಿದಂತ ಕಾಂತರಾಜು ವರದಿಯನ್ನ ಯಾಕೆ ಜಾರಿ ಮಾಡಲಿಲ್ಲ? ಹಿಂದುಳಿದ ವರ್ಗಗಳ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಯಾಕೆ ಮಾಡಲಿಲ್ಲ? ಸದಾಶಿವ ಆಯೋಗದ ವರದಿಯನ್ನು ಯಾಕೆ ಜಾರಿ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆಗಳಾಗಿ ಉಳ್ಕೊಂಡ್ಬಿಟ್ಟಿದಾವೆ. ಈಗ ಬಂದಿರ್ತಕ್ಕಂಥ ಸವಾಲನ್ನು ಕೂಡ ಒಂದು ಇಚ್ಛಾಶಕ್ತಿಯಿಂದ, ಅಂತಃಕರಣದಿಂದ, ಒಬ್ಬ ನಾಯಕನಿಗೆ ಅಂತಃಕರಣದಿಂದ ಜಾರಿ ಮಾಡ್ತಕ್ಕಂಥ, ನಾವು ಹೃದಯದ ಮಾತನ್ನು ಕೇಳಿಸ್ಬೇಕು. ಯಾರು ನೊಂದಿದ್ದಾರೆ, ಯಾರು ಕಣ್ಣೀರಿಡ್ತಿದ್ದಾರೆ, ಯಾರು ಶೋಷಿತರಾಗಿದ್ದಾರೆ, ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ ಅನ್ನೋದನ್ನ ಹೃದಯದಿಂದ ನೋಡ್ಬೇಕು ಅಂತ ಹೇಳಿ ಈ ಸಂಘಟನೆ ಚಳುವಳಿಯ ಒಂದು ಸ್ವರೂಪ. ಅದು ಚಳುವಳಿಯಿಂದ ಬಂದಂತವ್ರು ಸಿದ್ದರಾಮಯ್ಯನವರು ಅಂತ ಹೇಳ್ತಾರೆ. ಸಮಾಜವಾದದ ಪರಿಕಲ್ಪನೆ ಇದೆ ಅಂತ. ಹಾಗಾಗಿ ಅದನ್ನ ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ಏನೆಲ್ಲ ಆರೋಪಗಳು ಬರ್ತಿದ್ದಾವೆ ಅಥವಾ ಅವ್ರ ಬಗ್ಗೆ ಇರ್ತಕ್ಕಂಥ ಏನೆಲ್ಲ ಮಾತುಗಳು ಕೇಳ್ಬಿಟ್ಟು ಅವ್ರು ನಿಜ ಅಂತ ಅನ್ಸ್ಬಿಡುತ್ತೆ ಒಮ್ಮೊಮ್ಮೆ. ಕರೆಕ್ಟ್, ಹೋಪ್ಸ್ ಅಂತೂ ಕಳ್ಕೊಳ್ಳೋ ರೀತಿಯಲ್ಲಿ ಆಗುತ್ತೆ. ಆದ್ರೆ ಈ ಬಾರಿ ಅಷ್ಟು ಸುಲಭ ಕೂಡ ಇಲ್ಲ. ಎಡಗೈ ಸಮುದಾಯದ ನಾಯಕರು ಒಂದಾಗ್ತಾ ಇದ್ದಾರೆ. ಮುನಿಯಪ್ಪನವರು ನೀವೇ ಹೇಳ್ದಂಗೆ ರಾಜೀನಾಮೆ ಮಾತಾಡಿದ್ದಾರೆ. 7-8 ಬಾರಿ ಅವರು ಗೆದ್ದಿದ್ದಾರೆ, ಕೇಂದ್ರದ ಮಂತ್ರಿಯಾಗಿದ್ದಾರೆ, ಅಧಿಕಾರ ಅನುಭವಿಸಿದ್ದಾರೆ. ಈ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮುಖ್ಯ ಅಂತ ಏನ್ ಅನ್ಸೋದಿಲ್ಲ. ಜೊತೆಗೆ ಅವ್ರು ಹಿಂದೇನು ಒಂದು ವರ್ಷದ ಕೆಳಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನು ಅಂತಂದ್ರೆ ಹೊಸಬರಿಗೆ ಅವಕಾಶ, ಹೈಕಮಾಂಡ್ ಅಂದ್ರೆ ಸರ್ಕಾರ ಇರೋದು ಬಹಳ ಮುಖ್ಯ ಆಗುತ್ತೆ. ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳಬೇಕು. ಸಂಪುಟ ಪುನರಚನೆ ಬಗ್ಗೆ ಒಂದು ವೇಳೆ ಏನಾದ್ರೂ ಹೈಕಮಾಂಡ್ ಸಚಿವ ಸ್ಥಾನವನ್ನ ಬಿಟ್ಟು ಬೇರೆಯವರಿಗೆ ಅವಕಾಶ ಮಾಡ್ಕೊಡ್ತೀವಿ ಅಂದ್ರೆ ನಾವೆಲ್ಲ ತ್ಯಾಗಕ್ಕೆ ಸಿದ್ಧ ಆಗ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಕಳ್ಕೊಳ್ಳೋಕೆ ಏನು ಇಲ್ಲ. ಸಮುದಾಯದ ಜೊತೆಗೆ ಈ ಸಾರಿ ನಿಂತ್ಕೊಳ್ತಾರ. ಆಂಜನೇಯ ಅವರು ಹೇಗೂ ಮಾಜಿ ಇದ್ದಾರೆ, ನಾವು ಕಳ್ಕೊಳ್ಳೋದೇನು ಇಲ್ಲ. ಈ ಬಾರಿ ಗಟ್ಟಿಯಾಗಿ ನಿಲ್ಲುವ ಒಂದು ಸೂಚನೆಯನ್ನಂತೂ ಕೊಟ್ಟಿದ್ದಾರೆ. ಹಾಗೆ ಕೈ ಮೇಲಾಗೋದಕ್ಕೆ ಮಾದೇವಪ್ಪನವ್ರದ್ದು ಅಥವಾ ಪರಮೇಶ್ವರ್ ಅವ್ರದ್ದು ಬಿಡೋ ರೀತಿಯಲ್ಲಿ ಕಾಣಿಸ್ತಿಲ್ಲ. ನಾಳೆ ಸಂಪುಟ ಸಭೆ ಬಹಳ ಮುಖ್ಯ ಆಗುತ್ತೆ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಸಿದ್ದರಾಮಯ್ಯ ನನ್ಗೆ ಮುನಿಯಪ್ಪನವ್ರಿಗೂ ಇದ್ರಲ್ಲಿ ಕಳ್ಕೊಳ್ಳೋದೇನಿಲ್ಲ. ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಜಾರಿಗೆ ತಂದ್ರು ಕೂಡ 15% ಅವರು ಕಳ್ಕೊಳ್ಳೋದೇನಿಲ್ಲ. ಯಾಕಂದ್ರೆ ಅವರು ಕೂಡ ಕೊನೆ ಸಾಲಿನಲ್ಲಿ ಇದ್ದಾರೆ. ಈಗ ಕೊನೆ ಎಡ್ಜಲ್ಲಿ ಇದ್ದಾರೆ, ಪೊಲಿಟಿಕಲ್ ಎಡ್ಜಲ್ಲಿ. ಅವ್ರಿಗೆ ಚುನಾವಣಾ ರಾಜಕಾರಣದಿಂದ ಮತ್ತೊಮ್ಮೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಇನ್ನೊಮ್ಮೆ ಅಧಿಕಾರಕ್ಕೆ ಬಂದ್ರು ಕೂಡ ಅವ್ರಿಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅಷ್ಟು ಸಾಧ್ಯ ಇಲ್ಲ ಅಂತಕ್ಕಂಥ ಎಲ್ರಿಗೂ ಗೊತ್ತಿರೋ ವಿಚಾರ. ನೋಡಿ, ಒಳ ಮೀಸಲಾತಿ ವಿಚಾರದಲ್ಲಿ ಮುನಿಯಪ್ಪ ಅಥವಾ ಯಾರೆಲ್ಲ ಮಾದಿಗ ಸಮುದಾಯದ ನಾಯಕರಿರಲ್ಲ ಅವ್ರಿಗಿಂತ ಹೆಚ್ಚಿನ ಚಳುವಳಿಗಾರರು, ರಾಜಕೀಯ ಅಧಿಕಾರ ಇಲ್ದಲ್ಲೇ ಇರೋರು ಬೀದಿಯಲ್ಲಿ ನಿಂತು ಓಡಾಡಿ ಕೇಸ್ ಹಾಕಿಸ್ಕೊಂಡು ಜೈಲಿಗೆ ಹೋಗಿ ತಲೆ ಹೊಡ್ಕೊಂಡು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಇನ್ನೂ ಕೂಡ ಹೋರಾಟ ಬೀದಿಯಲ್ಲಿ ಇರುವಂತವ್ರು. ಈಗ ನೀವು ನಾಯಕತ್ವವನ್ನು, ರಾಜಕೀಯ ಅಧಿಕಾರದಲ್ಲಿದ್ದೀರಿ, ನೀವು ನಾಯಕತ್ವವನ್ನು ವಹಿಸ್ಕೊಂಡಿದ್ದೀರಿ. ಈಗ ನೀವು ಮುನಿಯಪ್ಪನವರು ಮಾತಾಡ್ದಲ್ಲ ಇದ್ರೆ, ತಿಮ್ಮಾಪುರ ಅವ್ರು ಮಾತಾಡ್ದಲ್ಲ ಇದ್ರೆ ಇನ್ಯಾರು ಮಾತಾಡ್ಬೇಕು? ಮತ್ತೆ ಅವರಿಗೆ ಮಂತ್ರಿ ಆಗಿರೋದು ಆ ಎಡಗೈ ಸಮುದಾಯದ ಪ್ರತಿನಿಧಿಯಾಗಿ ಮಂತ್ರಿಯನ್ನ ಅಲೋಕೇಟ್ ಮಾಡಿರೋದು ಅವ್ರ ಮಂತ್ರಿ ಸ್ಥಾನವನ್ನ. ಸೊ ನೀವು ನಿಮ್ಮ ಸಮುದಾಯದ ಪರವಾಗಿ ಆಗ್ತಿರ್ತಕ್ಕಂಥ, ಕಣ್ಣೆದುರಿಗೆ ನಡೀತಿರ್ತಕ್ಕಂಥ ಅನ್ಯಾಯವನ್ನ ಈಗ ಬಂದಿರುವ ಅವಕಾಶದಲ್ಲಿ ಪ್ರಶ್ನೆ ಮಾಡದಲ್ಲೇ ಇದ್ರೆ, ಕೇಳದಲ್ಲೇ ಇದ್ರೆ, ಪಡ್ಕೊಳ್ದಲ್ಲೇ ಇದ್ರೆ ನಿಮ್ಗೆ ಆಗ್ಬೇಕಾಗಿತ್ತೇನು? ಆಯ್ತು, ಮುನಿಯಪ್ಪನವ್ರ ಮಗಳ ರಾಜಕೀಯ ಭವಿಷ್ಯ ಇದ್ರೊಳಗೆ ಏನಾದ್ರು ಅಡಗಿದೆ ಅಂತಕ್ಕಂಥದ್ದು ಏನಾದ್ರು ಇದೆಯಾ? ನೀವು ಸೆಕೆಂಡ್ ಲೈನ್ ಲೀಡರ್ಶಿಪ್, ಮಾದಿಗ ಸಮುದಾಯದ ಸೆಕೆಂಡ್ ಲೈನ್ ಲೀಡರ್ಶಿಪ್ ಕರ್ನಾಟಕದಲ್ಲಿ ಶೂನ್ಯವಾಗಿ ಕಾಣ್ತಾ ಇದೆ. ನೀವು ನೋಡ್ತಾ ಇದ್ದೀವಿ ಈಗ ಎಲ್ಲರೂ ಎಕ್ಸಿಟ್ ವೇನಲ್ಲೇ ಇದ್ದಾರೆ. ತಿಮ್ಮಾಪುರ್ ಇರ್ಬೋದು, ಆಂಜನೇಯ ಇರ್ಬೋದು. ಬಟ್ ಇತರೆ ಸಮುದಾಯಗಳಿಗೆ ಹಂಗಿಲ್ವಾ? ಪರ್ಯಾಯ ನಾಯಕತ್ವ ಉಟ್ಕೊಂಡಿದೆ. ಮಾದೇವಪ್ಪ ಇಲ್ಲ ಅಂದ್ರೆ ಅವ್ರ ಮಗ ಬಂದಿದ್ದಾರೆ. ಇನ್ಯಾರೋ ಒಬ್ರು ನರೇಂದ್ರ ಸ್ವಾಮಿಗೆ ಇನ್ನೂ ವಯಸ್ಸಿದೆ, ಪ್ರಿಯಾಂಕಾ ಖರ್ಗೆ ಬಂದ್ಬಿಟ್ಟಿದ್ದಾರೆ ಈಗ. ಸೊ ಅವ್ರು ಎಲ್ರು ಕೂಡ ಯೋಚನೆ ಮಾಡ್ಬೇಕಲ್ವಾ? ಹಾಗಾಗಿ ಮಾದಿಗ ಸಮುದಾಯ ಒಂದು ಅನಾಥ ಪ್ರಜ್ಞೆಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ನನಗೆ ಅದು ಅನುಭವಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಇದು ಒಂದು ಅವಕಾಶ. ಇವರು ಹೆಂಗೂ ನಾನು ಬಿಡ್ತೀನಿ, ಹೊಸ ತಲೆಮಾರಿಗೆ
ಕ್ಯಾಬಿನೆಟ್ ನಲ್ಲಿ ಅವಕಾಶ ಕೊಡ್ಬೇಕು, ಕರೆಕ್ಟ್, ಇಸ್ ಗುಡ್ ಡಿಸಿಷನ್. ವಯಸ್ಸಾದವ್ರು ಹೋಗ್ಬೇಕು, ಆದ್ರೆ ಹೋಗುವಾಗ ನೀವು ಸುಮ್ಮನೆ ಹೋಗ್ಬಾರ್ದು. ಒಂದು ಲ್ಯಾಂಡ್ ಮಾರ್ಕ್ ಸೋಷಿಯಲ್ ಜಸ್ಟಿಸ್ ವಿಚಾರ ಬಂದಿದೆ, ಒಂದು ಗುರುತರವಾದಂತ ಸಾಧನೆಯನ್ನ ಸೇವೆಯನ್ನ ಮಾಡಿ ಹೋಗ್ಬೇಕಾಗುತ್ತೆ. ಈ ಅವಕಾಶವನ್ನ ತಿಮ್ಮಾಪುರ್ ಅವರು ಮುನಿಯಪ್ಪನವರು ಬಿಟ್ಕೊಡ್ಬಾರ್ದು. ಅವ್ರೇನೋ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳೋದು, ರಾಜೀನಾಮೆ ನೀವು ಒಳ ಮೀಸಲಾತಿ ಪರಿಹಾರ ಅಲ್ಲ, ಹೋರಾಟಕ್ಕೆ ಪರಿಹಾರ ಅಲ್ಲ. ನೀವು ಅಧಿಕಾರದಲ್ಲಿ ಇದ್ದು ಹೋರಾಟ ಪಡ್ಕೊಳ್ಬೇಕು. ಸಿದ್ದರಾಮಯ್ಯನವರು ನಿಮ್ಮ ಮುಖ್ಯಮಂತ್ರಿಗಳು, ನಿಮ್ದೇ ಕಾಂಗ್ರೆಸ್ ಸರ್ಕಾರ, ಹೈಕಮಾಂಡ್ ಇದೆ, ಹೈಕಮಾಂಡ್ ಮುಖಾಂತರ ತೀರ್ಮಾನ ಬರ್ಬೇಕು ಅನ್ನೋದಲ್ಲ, ಹೈಕಮಾಂಡ್ ಅನ್ನೇ ಅಪ್ರೋಚ್ ಮಾಡಿ. ನೀವು ಯಾಕೆ ಹೋರಾಟ ಮಾಡೋದು? ಒಂದು ಟಿಕೆಟಿಗೆ, ಒಂದು MLA ಟಿಕೆಟ್ ನೀವು ಎಲ್ಲಿವರೆಗೂ ಹೋಗಿ ಯಾರ ಮನೆ ಬಗಲ್ ಕಾಯ್ತೀರಿ ನೀವು? ಯಾಕೆ ನಿಮ್ಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ರಾಜೀನಾಮೆ ಕೊಡ್ತೀರಾ? ಭೇಟಿ ಅಲ್ಲ, ಅದೊಂದು ಹೇಳಿಕೆ ಇರ್ಬೋದು. ಅಂದ್ರೆ ನಮ್ಗೆ ಅದಕ್ಕೆ ಅಂದ್ರೆ ನಮ್ಮ ಸಮುದಾಯಕ್ಕೆ ಪೊಲಿಟಿಕಲ್ ಸ್ಟ್ರಾಟಜಿ ಅಂತ ಹೇಳ್ಬೋದು, ಒಂದು ಪೊಲಿಟಿಕಲ್ ಪ್ರೆಸರ್ ಬಿಲ್ಡಪ್ ಮಾಡೋದಕ್ಕೆ ಹೇಳಿರ್ಬೋದು. ಬಟ್ ನಾನು ಹೇಳೋದು ಏನಂದ್ರೆ, ನೀವು ಯಾವುದೇ ಜಾತಿ ಸಮುದಾಯಗಳಿರ್ಲಿ, ನೀವು ಅಧಿಕಾರದಲ್ಲಿದ್ದಾಗ ನೀವು ರಾಜೀನಾಮೆಯನ್ನ ಕೊಟ್ಟು ಹೊರಗೋಗಿ ನಿಲ್ತೀವಿ ಅನ್ನೋದಿದೆಯಲ್ಲ, ಅಧಿಕಾರ ಕೇಂದ್ರದಲ್ಲಿದ್ದು ಸರ್ಕಾರವನ್ನ ಬಗ್ಗಿಸ್ಕೊಂಡು ಸರ್ಕಾರವನ್ನ ಕನ್ವಿನ್ಸ್ ಮಾಡಿ ಸರ್ಕಾರದ ನಾಯಕರುಗಳನ್ನ ಅವ್ರ ಪಕ್ಷದ ಹೈಕಮಾಂಡ್ಗಳನ್ನ ಒಪ್ಪಿಸ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಅವಕಾಶ ಸಿಕ್ಕಿದ್ರೆ ಮುನಿಯಪ್ಪನವರು, ತಿಮ್ಮಾಪುರ್ ಅವರು ನಾಯಕತ್ವವನ್ನು ವಹಿಸಬೇಕು. ಇನ್ನು ಬಿಜೆಪಿ ಪಕ್ಷದ ಪಕ್ಷಾತೀತವಾಗಿ ಅವ್ರು ಹೋರಾಟ ಮಾಡ್ಬೇಕಾಗಿದೆ ಅಷ್ಟೇ. ಇದ್ರೊಳಗೆ ಎಲ್ಲರನ್ನೂ ಕೂಡಿಸ್ಕೊಂಡು ಪಕ್ಷಾತೀತವಾಗಿ ಹೋರಾಟ ಮಾಡಿ, ನೀವ್ ಹೇಳಿದ್ರಲ್ಲ ಆರಂಭದಲ್ಲಿ, ದೇವ್ರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ, ನೀವು ಕೈಗೆ ಬಂದಿದೆ, ನೀವು ಅದನ್ನ ದಕ್ಕಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇನ್ಯಾವಾಗ ಇದಕ್ಕಿಂತ ಅವಕಾಶ ಇನ್ಯಾವಾಗ ಸಿಗುತ್ತೆ ನಿಮಗೆ? ರವಿಕುಮಾರ್ ಅವರೇ, 3.5 ದಶಕದಿಂದ ಹೋರಾಟ ಮಾಡಿ ಅಂತೂ ಹೊಡೆತ ತಿಂದು ಆಸ್ಪತ್ರೆ ಸೇರಿ ಏನ್ ಪ್ರಯೋಜನ ಆಯ್ತು? ಅರ್ಥ ಆಗ್ಬಿಡತ್ತೆ ಸಂಪೂರ್ಣವಾಗಿ. ಈಗ 15% ಒಳಗೇನು ಒಳ ಮೀಸಲಾತಿ ಕಲ್ಪಿಸ್ತಾ ಇದ್ರೆ ಆ ಹೋರಾಟಗಾರರ ನೋವೆಲ್ಲ ಏನಿದೆ ವ್ಯರ್ಥ ಆಗಿ ಹೋಗ್ಬಿಡತ್ತೆ. ನೋಡಿ ಮಂಜುಳಾ ಅವರೇ, ನೀವು 2023ನೇ ಇಸ್ವಿಯ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ತೆಗೆದು ನೋಡಿ. ನೀವು ಪೇಜ್ ನಂಬರ್ 13ರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಬ್ಜೆಕ್ಟ್ ನಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಪರಿಶಿಷ್ಟ ಜಾತಿ ವರ್ಗಗಳ ಒಳಗಿನ ಉಪ ಪಂಗಡಗಳಿಗೆ ಸಾಮಾಜಿಕ ನ್ಯಾಯವನ್ನ ಒಳ ಮೀಸಲಾತಿ, ದಟ್ ಮೀನ್ಸ್ ಒಳ ಮೀಸಲಾತಿನ ಕಲ್ಪಿಸೋದಕ್ಕೆ ಕಾಂಗ್ರೆಸ್ ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ಸೊ ನೀವು ಗ್ಯಾರಂಟಿ, ಎಲ್ಲರಿಗೂ ಗ್ಯಾರಂಟಿ ಕೊಟ್ಟಿದ್ದೀರಿ, ಓಕೆ, ನೀವು ಸಾಮಾಜಿಕ ನ್ಯಾಯದ ಗ್ಯಾರಂಟಿಯನ್ನ ಹಂಚಬೇಕಲ್ವಾ, ಅದಕ್ಕೆ ಬದ್ಧರಾಗಿ. ಈಗ ನಿಮ್ಮ ಮುಂದೆ ಅವಕಾಶ ಬಂದಿದೆ. ನೀವು 15% ಅಲ್ಲಿ ಇಂಟರ್ನಲ್ ರಿಸರ್ವೇಶನ್ ಅನ್ನು ಅಳವಡಿಸಲಿಕ್ಕೆ ಯಾವ ಕೋರ್ಟಿನ ನಿಬಂಧನೆಗಳು ಇಲ್ಲ. ಅದನ್ನ ಶಶಿಕಿರಣ್ ಅವರು ಕೂಡ, ಏನು ನಮ್ಮ AG ಇದ್ದಾರೆ, ಅವರು ಕೂಡ ಅದನ್ನ ಕ್ಲಿಯರ್ ಮಾಡಿದ್ದಾರೆ. ನಾಳಿನ ಕ್ಯಾಬಿನೆಟ್ ಆ ದಿಕ್ಕಿನಲ್ಲಿ ನಾವು ನೋಡ್ತಾ ಇದೀವಿ. ಕ್ಯಾಬಿನೆಟ್ ಡಿಸಿಷನ್ ಅನ್ನ ಮಾದಿಗ ಸಮುದಾಯ ಇರ್ಬೋದು ಅಥವಾ ಯಾವುದೇ ಸಮುದಾಯ ಇರ್ಬೋದು, ಆ ಕಡೆ ನೋಡ್ತಾ ಇದೀವಿ ಏನ್ ಡಿಸಿಷನ್ ತಗೊಳುತ್ತೆ ಅಂತೇಳಿ. ನೀವು ಮೊನ್ನೆ ಡಿಸಿಷನ್ ತಗೊಂಡ ಕಳೆದ 2025 ಅಕ್ಟೋಬರ್ನಲ್ಲಿ ಡಿಸಿಷನ್ ಮೀಸಲಾತಿ ಹಂಚಿಕೆ ಪ್ರಮಾಣವನ್ನ 6-5-1 ಮಾಡಿ ಅಲೆಮಾರಿ ಸಮುದಾಯವನ್ನ ಸ್ಪೃಶ್ಯ ಜಾತಿಗೆ ಸೇರಿಸಿ ಅಲೆಮಾರಿ ಸಮುದಾಯವನ್ನ ಬೀದಿಗೆ ತಳ್ಳಿದ್ವಲ್ಲ, ಅದು ಕೂಡ ನ್ಯಾಯದ ಹಂಚಿಕೆ ಅಲ್ಲ ಅಂತಕ್ಕಂಥದ್ದು ಗೊತ್ತಾಗಿದೆ. ಆದ್ರಿಂದ ಯಾವುದೇ ರಾಜಕೀಯ ಹಿತಾಸಕ್ತಿಗೆ ಒಳಪಡದೆ ಸಿದ್ದರಾಮಯ್ಯನವರು, ವಿಶೇಷವಾಗಿ ಸಿದ್ದರಾಮಯ್ಯನವರು ಅವರ ಬದ್ಧತೆಯನ್ನ ನಾಳಿನ ಕ್ಯಾಬಿನೆಟ್ ಸಭೆಯಲ್ಲಾದ್ರೂ ಕೂಡ ಒಂದು ಸರ್ಕಾರವಾಗಿ ನಿರ್ಧಾರ ತಗೊಳ್ಬಹುದು ಅಂತಕ್ಕಂಥ ಆಶಾಭಾವನೆ ನನಗೂ ಕೂಡ ಇದೆ ಅಂತ ಅನ್ಸುತ್ತೆ. ಆ ನಿರ್ಧಾರಕ್ಕೆ ತಗೊಳ್ಳೋ ಅನಿವಾರ್ಯತೆಗೆ ಅವರನ್ನ ತಳ್ತಾ ಇದಾರ. ಅವ್ರಿಗೆ ಬದ್ಧತೆ ಇದೆಯೋ ಅಥವಾ ಬೇಕಿದೆಯೋ ಅಥವಾ ಯಾರ್ದೋ ಮರ್ಜಿಗೊಳಗಾಗ್ತಿರೋದು ಇನ್ನೊಂದು ವಿಚಾರ. ಆದ್ರೆ ಹೊರಗಡೆ ಮಾದಿಗ ಸಮುದಾಯದ ಹೋರಾಟ ಹೆಚ್ಚಾಗ್ತಿದೆ, ತೀವ್ರಗೊಳ್ತಾ ಇದೆ, ನಾಯಕರ ಒತ್ತಡ ಹೆಚ್ಚಾಗ್ತಿದೆ. ಈ ಸ್ಥಿತಿನಾದ್ರೂ ಬದಲಾವಣೆಗೆ ಕಾರಣ ಆಗ್ಬೋದಾ ಸಂಪುಟ ಸಭೆಯಲ್ಲಿ? ಏನ್ ಅನ್ಸುತ್ತೆ? ಅಲ್ಲ, ಈಗ ಒಳ ಮೀಸಲಾತಿ ಜಾರಿ ಆಗ್ಬಾರ್ದು ಅಂತಕ್ಕಂಥ ಒಂದು ಶಕ್ತಿಗಳು ಸರ್ಕಾರದ ಒಳಗೆ ಇದ್ದು ಪ್ರಯತ್ನ ಮಾಡಬೇಕಾದ್ರೆ, ಅದು ಜಾರಿ ಆಗ್ಲೇಬೇಕು ಅಂತ ಸರ್ಕಾರದೊಳಗಿರುವ ಶಕ್ತಿಗಳು ಕೂಡ ಈ ಮಟ್ಟದ ಒತ್ತಡವನ್ನ ನಿರ್ಮಾಣ ಮಾಡೋದು ಅನಿವಾರ್ಯ. ಅದೇನು ಪಕ್ಷ ವಿರೋಧಿ ಅಲ್ಲ, ಅದು ಅನಿವಾರ್ಯ. ಆ ಕೆಲಸವನ್ನ ನನಗನ್ಸುತ್ತೆ ಮುನಿಯಪ್ಪನವರು ಮತ್ತು ತಿಮ್ಮಾಪುರ್, ಆಂಜನೇಯನವರು ಎಲ್ಲ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇದನ್ನ ಕಾಂಗ್ರೆಸ್ ಪಕ್ಷ ಹೇಗೆ ಯೋಚನೆ ಮಾಡ್ಬೇಕು ಅಂದ್ರೆ, ಇವತ್ತಿನ ಕೋಮುವಾದಿ ರಾಜಕಾರಣವನ್ನ ವಿರೋಧಿಸುವ ಕಾಂಗ್ರೆಸ್ ಪಕ್ಷ ಈ ಸಾಮಾಜಿಕ ನ್ಯಾಯದ ಹಂಚಿಕೆಯಲ್ಲಿ ಏನಾದ್ರೂ ಎಡವಿದ್ರೆ ಇದೇ ಜನ ಸಮುದಾಯ ಕೋಮುವಾದಿಗಳು ಕಾಯ್ತಾ ಇರ್ತಕ್ಕಂಥ ಕೋಮುವಾದಿ ರಾಜಕಾರಣದ ಕಾಲಾಳುಗಳಾಗ್ಬಿಡ್ತಾರೆ. ಈ ಎಚ್ಚರಿಕೆಯನ್ನು ವಹಿಸ್ಬೇಕು, ಇದನ್ನ ಯೋಚನೆ ಮಾಡ್ಬೇಕು. ಅದು ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಯಾಗಿ, ಒಬ್ಬ ಕಾಂಗ್ರೆಸ್ ಪಕ್ಷದ ಮುಂದಾಳು ಆಗಿ ಇದನ್ನ ಯೋಚನೆ ಮಾಡ್ಬೇಕು. DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಅದನ್ನು ಯೋಚನೆ ಮಾಡ್ಬೇಕು. ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾತಾಡುವ ಮಹದೇವಪ್ಪನವರು ಇದನ್ನ ಯೋಚನೆ ಮಾಡ್ಬೇಕು. ಇಲ್ಲ ಅಂದಿದ್ರೆ ನೀವು ಕಾಂಗ್ರೆಸ್ ಪಕ್ಷವನ್ನ ಸಹಜವಾಗಿ, ನೀವು ಬಹಳ ಕಂಪ್ಲೇಂಟ್ ಇತ್ತು, ಕಾಂತರಾಜು ವರದಿ, ಸದಾಶಿವ ಆಯೋಗದ ವರದಿ, ನಾಗಮೋಹನ್ ದಾಸ್ ವರದಿ, ಎಲ್ಲಾ ವರದಿಗಳು ಏನ್ ಹೇಳಿದಾವೆ, ಒಳ ಮೀಸಲಾತಿನ ಎತ್ತಿಡಿದಿದ್ದಾರೆ. ನೀವು ಒಬ್ಬರೇ ಬಿಟ್ರಿ, ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ನೀವು ಸುಪ್ರೀಂ ಕೋರ್ಟ್ ಅನ್ನು ಮುಂದಿಟ್ಕೊಂಡಾದ್ರೂ ಕೂಡ ನಿಮ್ಮ ರಾಜಕೀಯ ಹಿತಾಸಕ್ತಿಯನ್ನು ಕಾಪಾಡ್ಕೊಂಡು, ಪಕ್ಷ ಆಧಾರಿತ ರಾಜಕಾರಣದ ಹಿತಾಸಕ್ತಿನಾದ್ರೂ ಕಾಪಾಡ್ಕೊಳ್ಳಿ ಅಂತ ಹೇಳುದು.
ಕರೆಕ್ಟ್. ಅಂದ್ರೆ ಎಲ್ರಿಗೂ ಗೊತ್ತಿದೆ ಈಗ ದಲಿತರಲ್ಲಿ ಬಲಿತವರೇ ಬಲಿತಾ ಇದ್ದಾರೆ ಅನ್ನೋದು ಗೊತ್ತಿರೋ ಸತ್ಯ. ಹೌದು, ಹಾಗಾಗಿ ಹೌದು, ಇದೊಂದು ಹೌದು. ಸುವರ್ಣಾವಕಾಶ. ನೋಡೋಣ ನಾಳೆ ಏನಾಗತ್ತೆ ಅಂತ ಕಾದ್ ನೋಡೋಣ. ನಾಳೆ ನಂತರದಲ್ಲಿ ಬೆಳವಣಿಗೆಗಳು ಕೂಡ ಆಗ್ಬಹುದು. ಕಾದ್ ನೋಡೋಣ.